ಹಲೋ ಗೈಸ್, ದಿಸ್ ಈಸ್ ಕಲ್ಪನಾ ರೆಡ್ಡಿ. ಇವತ್ತು ನಾನು ನಿಮ್ಮೆಲ್ಲರ ಮುಂದೆ ಒಂದು ಹೊಸ ಎಕ್ಸ್ಪೆರಿಮೆಂಟ್ ತಗೊಂಡು ಬಂದಿದ್ದೀನಿ. ಏನು ಇವಳು ಹೊಸ ಎಕ್ಸ್ಪೆರಿಮೆಂಟ್ ಅಂತ ಕೊಳ್ತೋಗಿರೋ ಆ್ಯಪಲ್ ತಂದಿದ್ದಾಳೆ ಅಂತ ಅಂದ್ಕೊಂಡ್ರ? ಹೌದು, ಇದೇ ಆ್ಯಪಲಿಂದ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು. ಹಂಗೆ ಅಂದಿದ ತಕ್ಷಣ ಸರ್ ಐಟಕ್ ನ್ಯೂಟನ್ ಅವರು ತಲೆಗುಳ ಬಿಟ್ಕೊಂಡು ನಿಮ್ಮೆಲ್ಲರ ತಲೆಗುಳ ಬಿಟ್ರಲ್ವ, ಅದೇ ಥರ ಮಾಡ್ತೀನಿ ಅಂತ ಮಾತ್ರ ಅಂದ್ಕೋಬೇಡಿ. ಅವರು ಆ ಆ್ಯಪಲಿಂದ ಮಾಡಿದ್ರು, ನಾನು ಈ ಕೊಳ್ತೋಗಿರೋ ಆ್ಯಪಲಿಂದ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀನಿ. ಏನಿಲ್ಲ, ಇದನ್ನು ತಿನ್ನೋಣ ಅಂತ ನಾನು ಹಾಗೆ ಇಟ್ಟಿದ್ದೆ, ಆದರೆ ಕೊಳ್ತೋಗ್ಬಿಟ್ಟಿದೆ. ಬಿಸಾಕೋದೇನಕ್ಕೆ, ಇದನ್ನು ಕಟ್ ಮಾಡಿಬಿಟ್ಟು ಇದರಲ್ಲಿ ಬೀಜ ಇರೋದ್ರಿಂದ ಇದನ್ನು ತಗೊಂಡು ಇದು ಬೆಳೆಯುತ್ತೋ ಇಲ್ವೋ ಅಂತ ನಾವು ನೋಡೋಣ. ಕಟ್ ಮಾಡಿದ ತಕ್ಷಣ ಒಂದು ಶಾಕ್ ಏನಂತ ಹೇಳಿದ್ರೆ ಒಂದೇ ಒಂದು ಬೀಜ ಇತ್ತು. ಆದರೂ ಬೇಜಾರಾಗೋದು ಬೇಡ, ಒಂದರಿಂದನೇ ನೋಡೋಣ, ಟ್ರೈ ಮಾಡೋಣ ಅಂತ ಮಾಡ್ತಿದ್ದೀನಿ ಅಷ್ಟೇ. ಈ ಬೀಜನ ತೊಗೊಂಡ್ಬಿಟ್ಟು ಟಿಶ್ಯೂ ಪೇಪರ್ ಇಲ್ಲ ಅಂದರೆ ಈ ಥರ ಒಂದು ಬಟ್ಟೆಯಲ್ಲಿ ಇಟ್ಬಿಟ್ಟು ಈ ಥರ ಮಡಚ್ಕೊಂಡು ಅದನ್ನು ತೇವ ಮಾಡ್ಕೊಳ್ಳಿ. ನಂತರ ಇನ್ನೊಂದು ಕರ್ಚಿಫ್ನ ನೆನೆಸ್ಬಿಟ್ಟು ಅದರಲ್ಲಿಟ್ಟು ಫೋಲ್ಡ್ ಮಾಡಿ ಒಂದು ಬಾಕ್ಸ್ನ ತೊಗೊಂಡು ಅದರಲ್ಲಿಟ್ಬಿಟ್ಟು ಅದನ್ನು ಮತ್ತೆ ಅದರ ಕ್ಯಾಪ್ನ ಮುಚ್ಚಿ ಕ್ಲೋಸ್ ಮಾಡಿಕೊಂಡು ಎಲ್ಲಾದರೂ ಒಂದು ಕಡೆ ಇಟ್ಟು ಮರ್ತೋಗ್ಬಿಡಿ. ಯಾಕೆ ಅಂದರೆ ಅದು ಎಷ್ಟು ದಿನಕ್ಕೆ ಸ್ಪ್ರೌಟ್ ಆಗುತ್ತೆ ಅಂತ ನನಗಂತೂ ಖಂಡಿತ ಗೊತ್ತಿಲ್ಲ. ಹೀಗಾಗಿ ಆದರೆ ನಾನು 3 ದಿನ ಆದಮೇಲೆ ನಿಜವಾಗ್ಲೂ ಚೆಕ್ ಮಾಡಿ ನೋಡ್ತೀನಿ. ಇದು ಸ್ಪ್ರೌಟ್ ಆಗಿದ್ದರೆ ನನಗಂತೂ ತುಂಬ ಖುಷಿಯಿಂದ ಶೇರ್ ಮಾಡ್ತೀನಿ, ಇಲ್ಲ ಅಂದರೆ ಸ್ವಲ್ಪ ಬೇಜಾರು. ಆದರೂ ಪರವಾಗಿಲ್ಲ, ನಾನು ಅದನ್ನು ಅಪ್ಡೇಟ್ ಮಾಡ್ತೀನಿ. ಬೆಳೆದಿಲ್ಲ ಅಂತ ಹೇಳಿದ್ರೆ ಬೇಜಾರು ಪಟ್ಕೊಳ್ದೆ ಮತ್ತೊಂದು ಸಲ ಪ್ರಯತ್ನ ಪಡ್ತೀನಿ, ಬಿಡೋ ಮಾತೇ ಇಲ್ಲ. ಅಂದಾಗೆ ನೀವು ನನ್ನ ಹಾಗೆ ತಲೆಯಲ್ಲಿ ಹುಳ ಬಿಟ್ಕೊಂಡು ನೀವು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಹೇಗೆ? ಹೇಗಾದರೂ ಆಯಿತು, ನನ್ನ ಚಾನಲ್ ಮೇಲೆ ನೀವೆಲ್ಲರೂ ಒಂದು ಕಣ್ಣು ಇಟ್ಟಿರಿ. ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಹೊಸ ಎಕ್ಸ್ಪೆರಿಮೆಂಟ್ಸ್ ಕಾಯ್ತಾ ಇದ್ದಾವೆ. ಹೀಗಾಗಿ